ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಒಟ್ಟಾರೆ 12 ರಾಶಿಗಳಿವೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿ. ಹಾಗೆ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ವಿಚಾರವನ್ನು ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ಸಂಕಲ್ಪದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಪೂಜೆಗೆ ಕೂತಾಗ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಿದ್ರೆ ಆ ಸಂಕಲ್ಪದ ಮಹತ್ವ ಏನು, ವಿಶೇಷತೆ ಏನು, ಯಾಕೆ ಮಾಡ್ಕೊಳ್ಬೇಕು, ಅದಕ್ಕೆ ಆದಂಥ ಏನಾದರೂ ನೀತಿಗಳಿದೆಯಾ? ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳೂ ಆಗಿರುವಂಥ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ಥರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧು ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮತೆ ರಾಮಾನುಜಾಯ ನಮಃ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಸ್ಥಿತಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ, ಈ 5 ಅಂಗಗಳನ್ನು ನಾವು ಪಂಚಾಂಗಗಳಂತ ಹೇಳುವಂಥದ್ದು. ಯಾವ ಮನುಷ್ಯ ದಿನನಿತ್ಯವೂ ಕೂಡ ಪಂಚಾಂಗವನ್ನು ಶ್ರವಣ ಮಾಡ್ತಾನೋ ಅಥವಾ ಪಠಣ ಮಾಡ್ತಾರೋ ಅವರಿಗೆ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ ಅಂತ. ಆ ದಿನ ಎಲ್ಲವೂ ಕೂಡ ದಿಗ್ವಿಜಯ ಆಗುತ್ತೆ. ಯಾಕಂದರೆ ನಾವು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ಶುಭ ಸೂಚನೆಗಳು ನಮಗೆ ಆಗಬೇಕಂತಂದರೆ ಶುಭವಾಗಿರೋದನ್ನು ಕೇಳಬೇಕು. ಇವತ್ತಿನ ಪಂಚಾಂಗವನ್ನು ನಾವು ಕೇಳಬೇಕಾಗುತ್ತೆ. ಯಾಕಂದರೆ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗಕರಣಗಳು ಯಾವ ರೀತಿ ಇದೆ, ಯಾವ ನಕ್ಷತ್ರ ಇದೆ, ಯಾವ ತಿಥಿಯಲ್ಲಿ ನಾವಿರುವಂಥದ್ದು, ಇದನ್ನೆಲ್ಲವೂ ಕೂಡ ತಿಳ್ಕೊಂಡು ನಾವು ಕಾರ್ಯಗಳನ್ನು ಪ್ರಾರಂಭ ಮಾಡಿದಾಗ ನಮಗೆ ಅನುಕೂಲ ಆಗುತ್ತೆ ಅಂತ. ಇವತ್ತು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಶರದೃತು ಕಾರ್ತೀಕ ಮಾಸ. ನೋಡಿ, ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಹಾಗೆ ಷಷ್ಠಿ ತಿಥಿ ಇವತ್ತು ನೋಡಬಹುದಾಗಿದೆ. ಪುಷ್ಯ ನಕ್ಷತ್ರ, ಶುಕ್ಲ ಯೋಗ, ವಣಿಜ ಕರ್ಣವನ್ನು ಕೂಡ ನಾವು ಪಂಚಾಂಗಗಳಲ್ಲಿ ಗಮನಿಸಬಹುದು. ಅದೇ ರೀತಿ ದಿನನಿತ್ಯವೂ ಕೂಡ ನಾವು ಈ ಒಂದು ವಿಶೇಷವಾಗಿರುವಂಥ ವಾಹಿನಿಯಲ್ಲಿ ನಾವು ನಿಮಗೆ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಾಕಂದರೆ ನೋಡಿ, ಒಂದು ಶುಭ ಕಾರ್ಯ ಮಾಡಬೇಕು ಅಂತಂದರೆ ಅಥವಾ ಒಂದು ಶುಭಕ್ಕೆ ನಾವು ಏನಾದರೂ ನಾವು ಪ್ರಯಾಣ ಮಾಡಬೇಕು ಅಂದರೆ ನೋಡಿ, ಏನೋ ಒಂದು ಹೆಣ್ಣು ನೋಡೋಕೆ ಹೋಗೋದೋ ಅಥವಾ ಯಾವುದೋ ಒಂದು ವಾಹನ ಖರೀದಿ ಮಾಡಲಿಕ್ಕೆ ಹೋಗುವಂಥದ್ದು ಅಥವಾ ಯಾವುದೋ ಒಂದು ಒಡವೆ ಖರೀದಿ ಮಾಡಬೇಕು ಅಂದರೂ ಕೂಡ ನೋಡಿ, ನಾವು ಈ ರಾಹುಕಾಲ, ಗುಳಿಕ ಕಾಲವನ್ನು ನೋಡಿಕೊಂಡೇ ಹೋಗ್ತೀವಿ. ಯಾಕಂದರೆ ಇದು ಇವತ್ತಿಂದು ನೆನ್ನೆದೋ ಅಲ್ಲ, ಇದು ನಮ್ಮ ಪೂರ್ವಜರು ಹಿಂದಿನಿಂದ ಮಾಡ್ಕೊಂಬಂದಿರೋದು ಕೂಡ ಇಂಥದ್ದು ಇದು. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ಕೂಡ ಅವಶ್ಯಕವಾಗಿ ತಿಳ್ಕೋಬೇಕು. ಇವತ್ತು ರಾಹುಕಾಲ ಮಧ್ಯಾಹ್ನ 1:32 2:50 ನಿಮಿಷದವರೆಗೆ ಇವತ್ತು ನಾವು ವಿಶೇಷವಾಗಿ ರಾಹುಕಾಲವನ್ನು ಕೂಡ ನೋಡ್ಕೋಬಹುದು. ಅದೇ ರೀತಿ ಯಮಗಂಡ ಕಾಲ 6:22 ಬೆಳಗ್ಗೆ 7:48 ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬಹುದು. ಅದೇ ರೀತಿ ಗುಳಿಕ ಕಾಲ 9:14 10:40 ನಾವು ಗುಳಿಕ ಕಾಲವನ್ನು ಕೂಡ ನೋಡ್ಕೋಬಹುದು. ಅದೇ ರೀತಿ ನೋಡಿ, ದಿನನಿತ್ಯವೂ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಮಂತ್ರ ಜಪ ಮಾಡ್ಕೋಬೇಕು, ಮಂತ್ರ ಸಿದ್ಧಿ ಮಾಡ್ಕೋಬೇಕಂದ್ರೂ ಕೂಡ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ. ಅದೇ ರೀತಿ ನೋಡಿ, ಕೆಲವರು ಇವಾಗ ಈ ಹುತ್ತಕ್ಕೆ ಆಲೇರಿಯವರು ಅಂತಾರಾಗಲಿ ಅಥವಾ ಹುತ್ತವನ್ನು ಪ್ರದಕ್ಷಿಣೆ ಕೆಲವರು ಮಾಡ್ತಾರೆ, ಕೆಲವರು ಈ ಅಶ್ವತ್ಥ ವೃಕ್ಷ ಆಗಲಿ ಇದನ್ನು ಪ್ರದಕ್ಷಿಣೆ ಮಾಡಲಿಕ್ಕಂತೂ ಕೂಡ ಈ ನಾಗರಿಕಲ್ಲ ಪ್ರದಕ್ಷಿಣೆ ಕೂಡ ನಾವು ಮಾಡ್ತಾ ಇರ್ತೀವಿ. ಇದನ್ನೆಲ್ಲ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಚಿತ್ತ ಶುದ್ಧಿ ಇರುತ್ತೆ, ಚಿತ್ತ ಶಾಂತಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ನಮಗೆ ಆ ಒಂದು ಸಮಯ ತುಂಬ ವಿಶೇಷವಾಗಿ ಧನಾತ್ಮಕವಾಗಿರುತ್ತೆ ಅಂತ ಹೇಳ್ತಾರೆ ಆ ಒಂದು ಸಮಯ. ಹಾಗಾಗಿ ಅಂಥ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ನಮಗೆ ಫಲಗಳು ಶೀಘ್ರವಾಗಿ ಸಿಗುತ್ತೆ ಅಂತ. ಈ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:41 5:32 ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ನೋಡ್ಕೊಳ್ಳುವಂಥದ್ದು. ಅದೇ ರೀತಿ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನೋಡಿಕೊಂಡಾಗ ಸೂರ್ಯೋದಯ ಬೆಳಗ್ಗೆ 6:22 ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಸಂಜೆ 5:50 ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಕೋಬಹುದು.
ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ ತಿಳ್ಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ನೋಡಿ, ವಿಶೇಷವಾಗಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಕರೆಯುವಂಥದ್ದು. ಈ ದ್ವಾದಶ ರಾಶಿಗಳನ್ನೇ ಯಾಕೆ ನಾವು ದಿನನಿತ್ಯವೇ ಹೇಳ್ತೀವಿ ಅಂತ ನೋಡಿ, ಯಾರಿಗೆ ಈ ಒಂದು ಕಾಲಮಾನದಲ್ಲಿ ರಾಶಿ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ನೋಡಿ, ಈಗ ಕೆಲವೊಂದು ಜನ್ಮ ನಕ್ಷತ್ರದಿಂದ ರಾಶಿ ನೋಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವರಿಗೆ ಯಾರಿಗೆ ಜನ್ಮ ಕುಂಡಲಿ ಗೊತ್ತಿರಲ್ಲ. ಯಾಕಂದರೆ ಈಗ ಜನ್ಮ ಜಾತಕದಲ್ಲಿ ಕೆಲವರು ಕೇಳ್ತಾರೆ, ನಿಮ್ಮ ನಕ್ಷತ್ರ ಯಾವುದು ಅಂದರೆ, ಗುರುಗಳೇ ನಮಗೆ ನಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿದ್ರು ಟೈಮಿಂಗ್ಸ್ ಗೊತ್ತಿದ್ರು, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರಲ್ವ. ಹಾಗಾಗಿ ಯಾವಾಗ ನಮಗೆ ಜನ್ಮ ಜಾತಕ ಕುಂಡಲಿ ಸಿಗೋದಿಲ್ವೋ ಆವಾಗ ಅವರ ಹೆಸರಿಗೆ ಅಂದರೆ ಅವರ ಏನು ಹೇಳ್ತಾರೆ, ನಾವು ಹೆಸರಿಗೆ ತಕ್ಕಂತಹ ರಾಶಿಯನ್ನು ಕೂಡ ನಾವು ನೋಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಸಾಮಾನ್ಯವಾಗಿ ಅವರೇ ಕೂಡ ನೋಡ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದರೆ ಅವರ ಹೆಸರುಗಳಿಗೆ ಯಾವ ರಾಶಿ ಯಾವ ನಕ್ಷತ್ರ ಬರುತ್ತೆ ಅಂತ. ಹಾಗಾಗಿ ಈ ಒಂದು ಕಾಲಮಾನದಲ್ಲಿ ಈ ರಾಶಿ ಭವಿಷ್ಯ ಅನ್ನುವಂಥದ್ದು ಅಷ್ಟೊಂದು ಅನುಕೂಲ ರೀತಿಯಲ್ಲಿ, ಇವತ್ತಿನ ಯಾವ ರಾಶಿಗಳಿಗೆ ಅನುಕೂಲ ಇದೆ, ಯಾವ ರಾಶಿಗಳಿಗೆ ಅನಾನುಕೂಲಗಳಿದೆ ಅವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಪ್ರಥಮ ರಾಶಿ ಮೇಷರಾಶಿ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಿರಿ ಅಂತ ಹೇಳ್ತಾ ಇದೆ. ಮೇಷರಾಶಿಯವರಿಗೆ ಇವತ್ತು ಸಾಮಾಜಿಕ ಅಂದರೆ ಅಥವಾ ಏನೋ ಒಂದು ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ಜನ ಇರ್ತಾರೆ. ಯಾಕಂದರೆ ಅವ್ರನ್ನ ಯಾರು ಗುರುತಿಸ್ಕೊಳ್ತಾ ಇರಲ್ಲ ತುಂಬ. ಯಾಕಂದರೆ ನೋಡಿ, ಕೆಲವರು ಹೇಳ್ತಾರೆ ಮನೆ ಕೆಲಸಗಳನ್ನು ಕೂಡ ಬಿಟ್ಟು ಸಮಾಜ ಸೇವೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ತುಂಬ ವಿಶೇಷವಾಗಿರುವಂತಹ ಮೇಷರಾಶಿ ಇವತ್ತು ಇನ್ನೂ ಹೆಚ್ಚಾಗಿ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಕೊಳ್ಳುವಂತಹ ಲಕ್ಷಣಗಳು ಕೂಡ ಇವತ್ತು ಮೇಷರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು. ಹಾಗೆ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಕೂಡ ಮಾಡುವಂಥದ್ದು ವಿಶೇಷ ಇವತ್ತು. ನೋಡಿ, ಅಂದರೆ ಇವತ್ತು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗುವಂತಹ ಸುಲಕ್ಷಣ ಇರುವಂಥದ್ದು. ಕಾರ್ತಿಕ ಮಾಸ ತುಂಬ ಒಳ್ಳೆಯ ಮಾಸ ಆಗಿರೋದ್ರಿಂದ ಇವತ್ತು ಗುರುರಾಯರ ದರ್ಶನ ಕೂಡ ಪಡೀರಿ, ನಿಮಗೆ ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಕೆಲಸದಲ್ಲಿ ಪ್ರಗತಿ ಕೂಡ ಕಾಣುವಂಥದ್ದು. ಮಾಡುವ ವ್ಯಾಪಾರದಲ್ಲೇ ಆಗಲಿ ಉದ್ಯೋಗದಲ್ಲೇ ಆಗಲಿ ಎಲ್ಲ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಇವತ್ತು ನಿಮಗೆ ಅಭಿವೃದ್ಧಿ ಆಗುತ್ತೆ, ಪ್ರಗತಿ ಕೂಡ ಕಾಣುವಂತಹ ಲಕ್ಷಣ ಮೇಷರಾಶಿಯವರಿಗೆ ಇವತ್ತು. ಹಾಗೆ ವೃಷಭ ರಾಶಿ, ನೂತನ ಒಪ್ಪಂದಗಳಿಗೆ ಚಾಲನೆ ಕೊಡುವಿರಿ ಅಂತ ಹೇಳ್ತಾ ಇದೆ. ಅಂದರೆ ಏನೋ ಒಂದು ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋ ಕೂಡ ತುಂಬ ಒಳ್ಳೆಯ ದಿನ ಇವತ್ತು. ಯಾಕಂದರೆ ಗುರುವಾರ, ಕಾರ್ತಿಕ ಮಾಸದ ಗುರುವಾರ ಇವತ್ತು ತುಂಬ ಚೆನ್ನಾಗಿರುವಂಥದ್ದು. ಆದರೆ ಇವತ್ತು ಷಷ್ಠಿ ತಿಥಿ ಇರುವುದರಿಂದ ಕೆಲವೊಂದು ಶುಭ ಕಾರ್ಯಗಳನ್ನು ನಾವು ಮಾಡ್ಕೊಳ್ಳೋದಿಲ್ಲ. ಆದರೆ ಯಾವುದೇ ಒಂದು ಚಾಲನೆ ಮಾಡ್ಕೊಳ್ಬೇಕು ಅಂದರೂ ಕೂಡ ಇವತ್ತು ನೀವು ಅಂದ್ಕೊಳ್ಳಿ, ಕೆಲಸ ಕಾರ್ಯ ನಿಮಗೆ ದಿಗ್ವಿಜಯ ಆಗುವಂಥದ್ದು. ಹಾಗೆ ವಿಶೇಷವಾಗಿ ವ್ಯವಹಾರದಲ್ಲಿ ಅಧಿಕ ಲಾಭಾಂಶ ಕೂಡ ಕಂಡು ಬರುವಂಥದ್ದು ನೋಡ್ಬೋದು. ಯಾರೇ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರಿ ವೃಷಭ ರಾಶಿಯವರು, ಇವತ್ತು ಅಧಿಕವಾಗಿ ಲಾಭಾಂಶ ಕಾಣುವಂಥದ್ದು ಕೂಡ ನೋಡ್ಕೋಬಹುದು. ಅದೇ ರೀತಿ ಕ್ರೀಡಾಪಟುಗಳ ತಮ್ಮ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಈ ವೃಷಭ ರಾಶಿಯವರು ಕ್ರೀಡಾಪಟುಗಳು ಇರ್ತೀರಾ, ಯಾವುದೋ ಒಂದು ಕ್ರೀಡೆಯಲ್ಲಿ ನೀವು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅಂತ ನೀವು ಕಾಯ್ತಾ ಇರ್ತೀರಾ, ಅವರಿಗೆ ಸುದಿನ ಆಗಿರುವಂಥದ್ದು, ಸುಲಕ್ಷಣ ಆಗಿರುವಂಥದ್ದು ಇವತ್ತು ನೀವು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬನ್ನಿ, ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ವೃಷಭ ರಾಶಿಯವರಿಗೆ ಕ್ರೀಡಾ ವಿಚಾರದಲ್ಲಿ. ಹಾಗೆ ಮಿಥುನ ರಾಶಿ, ಪಿತ್ರಾರ್ಜಿತ ಆಸ್ತಿ ಲಭ್ಯವಾಗಲಿದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಿಥುನ ರಾಶಿಗಳಿರ್ತೀರಾ, ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಏನಾದರೂ ವ್ಯಾಜ್ಯ ಆಗಿದ್ದರೆ, ಜಗಳಗಳಾಗಿದ್ದರೆ ಅಥವಾ ನಿರೀಕ್ಷೆಯಲ್ಲಿದ್ದರೂ ಕೂಡ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಇವತ್ತು ನಿಮಗೆ ಅನುಕೂಲದ ದಿನ ಆಗಿರುವಂಥದ್ದು. ಹಾಗೆ ಅತಿಯಾದ ಕೋಪದಿಂದ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ನೋಡಿ, ಮಿಥುನ ರಾಶಿಯವರಿಗೆ ಏನು ಹೇಳ್ತಾ ಇದೆ, ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಹಾಗಾಗಿ ಏನಾದರೂ ಮಾತುಕತೆ ಇದ್ದರೆ ಅಥವಾ ಆಸ್ತಿ ವಿಚಾರವಾಗಿ ಮಾತಾಡಬೇಕಾದ್ರೂ ಕೂಡ ಇವತ್ತು ಸೌಮ್ಯ ಸ್ವಭಾವದಲ್ಲಿ ಇರಬೇಕಾಗುತ್ತೆ. ಕೋಪ ಮಾಡ್ಕೊಳ್ದಿರಾ ನಿಮ್ಮ ಬುದ್ಧಿಗೆ ಕೆಲಸ ಕೊಡಬೇಕು. ಯಾಕಂದರೆ ಕೋಪ ಮಾಡ್ಕೊಂಡ್ರೆ ಎಲ್ಲ ಕೆಲಸ ಕೂಡ ನಾಶ ಆಗ್ಬಿಡುತ್ತೆ. ಹಾಗಾಗಿ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಮಿಥುನ ರಾಶಿಯವರಿಗೆ. ಹಾಗೆ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ನಿಗಮ ವಹಿಸಬೇಕಾಗುತ್ತೆ. ಅಂದರೆ ನೋಡಿ, ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗು ನೋಡಿ, ಯಾವಾಗ ನಾವು ಕೋಪ ಮಾಡ್ಕೊಳ್ತೀವಿ ಆರೋಗ್ಯದ ಮೇಲೆ ಕೂಡ ಅದು ಪ್ರಭಾವ ಬೀರುತ್ತೆ. ಅದಕ್ಕೋಸ್ಕರನೇ ಇವತ್ತು ಆರಾಮಾಗಿ ಇವತ್ತು ವಿಶೇಷವಾಗಿ ಗಮನ ಕೊಟ್ಟು ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ಹಾಗೆ ಕಟಕ ರಾಶಿ, ವೃತ್ತಿರಂಗದಲ್ಲಿ ಹೊಸ ಜವಾಬ್ದಾರಿ ತೆಗೆದುಕೊಳ್ಳುವಂಥದ್ದು. ನೋಡಿ, ಕಟಕ ರಾಶಿಯವರಿಗೆ ಏನು ಹೇಳ್ತಾ ಇದೆ, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲಿ ನಿಮಗೆ ಬಡ್ತಿ ಸಿಗುವಂಥದ್ದು, ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗುವಂಥದ್ದು ಕೂಡ ನಾವು ಇವತ್ತು ನೋಡ್ಕೋಬಹುದು. ಹಾಗೆ ದೊಡ್ಡ ದೊಡ್ಡ ವ್ಯವಹಾರಸ್ಥರಿಗೆ ಉತ್ತಮ ದಿನ ಆಗಿರುವಂಥದ್ದು. ಯಾರೆಲ್ಲ ಕರ್ಕಾಟಕ ರಾಶಿಯವರು ದೊಡ್ಡ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರಾ, ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಅವ್ರಿಗೂ ಕೂಡ ತುಂಬ ಉತ್ತಮವಾಗಿರುವಂತಹ ದಿನ ಆಗುವಂಥದ್ದು. ನೂತನ ಯೋಚನೆಯೊಂದರಲ್ಲಿ ಯಶಸ್ಸು ಕೂಡ ಸಿಗುವಂಥದ್ದು. ಏನೋ ಒಂದು ಹೊಸದಾಗಿ ಕಾರ್ಯ ಪ್ರಾರಂಭ ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತೀರಿ, ಯಾವುದೋ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕು ಅಂತ ತುಂಬ ದಿವಸದಿಂದ ಕನಸು ಕಟ್ಕೊಂಡ್ಬಿಟ್ಟಿರ್ತೀರಾ, ಇವತ್ತು ಯಶಸ್ಸು ಸಿಗುವಂಥದ್ದು ಕೂಡ ನೋಡ್ಕೋಬಹುದು ಕಟಕ ರಾಶಿಯವರಿಗೆ. ಹಾಗೆ ಸಿಂಹ ರಾಶಿ,
ಕನಸು ಕಾಣುತ್ತಿರುವ ಪ್ರೇಮಿಗಳು ಪ್ರಯೋಗಶೀಲತೆ ನಡೆದರೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸಿಂಹರಾಶಿಯವರು ಏನಾದರೂ ಈ ಪ್ರೇಮ ವಿಚಾರದಲ್ಲಿ ಸಿಗಾಕೊಂಡಿದ್ರೆ, ತೊಂದರೆ ಅನುಭವಿಸ್ತಾ ಇದ್ರೆ, ಅವರು ಕೂಡ ನೀವು ಪ್ರಯೋಗಶೀಲತೆ ಅಂದರೆ ನೋಡಿ, ಯಾವಾಗ ನಾವು ಒಳ್ಳೆತನದಲ್ಲಿರ್ತೀವಿ, ನಾವು ಯಾವಾಗ ಒಂದು ಬುದ್ಧಿಶಕ್ತಿಗೆ ಕೆಲಸ ಕೊಡ್ತೀವಿ, ಆವಾಗ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಒಳ್ಳೆಯ ವಿಚಾರವಾಗಿ ಮನೆಯಲ್ಲಿ ಹೇಳೋದು ಅಥವಾ ಈ ರೀತಿ ಮಾಡ್ಕೊಂಡಾಗ ನಮಗೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ನಾವು ಕೆಟ್ಟ ದಾರಿ ತುಳಿದ್ರೆ ಅದರಿಂದ ಅನಾನುಕೂಲಗಳು ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗಿರುತ್ತದೆ. ಹಣದಿಂದ ಏನಾದರೂ ತೊಂದರೆ ಅನುಭವಿಸಿದ್ರು ಕೂಡ ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ ಇವತ್ತು ಸಿಂಹರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ, ಆರೋಗ್ಯದ ವಿಷಯದಲ್ಲಿ ಉದಾಸೀನ ಬೇಡ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರಿಗೂ ಕೂಡ ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾಕಂದರೆ ಯಾವುದೋ ಒಂದು ತಲೆನೋವು ಚಿಕ್ಕದಲ್ವಾ ಅಂತೇಳಿ ಉದಾಸೀನ ಮಾಡಿದ್ರೆ ಅದು ಮುಂದೆ ದೊಡ್ಡದಾಗುವಂತಹ ಲಕ್ಷಣ ಆಗುತ್ತೆ. ಒಂದು ಜ್ವರ ಬಂದರೂ ಕೂಡ ಅದಕ್ಕೆ ತಕ್ಕ ಪರಿಹಾರ ಮಾಡ್ಕೊಳ್ಳಿ, ವೈದ್ಯರ ಬಳಿ ತೆರಳಿ ಅನುಕೂಲ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಕೆಲಸದ ಸ್ಥಳದಲ್ಲಿ ಉತ್ಸಾಹದಾಯಕ ಹಾಗೂ ಚೈತನ್ಯದಾಯಕ ಬೆಳವಣಿಗೆಗಳು ಕೂಡ ಉಂಟಾಗುವಂಥದ್ದು ಕನ್ಯಾ ರಾಶಿಯವರಿಗೆ. ಏನಾದರೂ ವ್ಯಾಪಾರನ ಉದ್ಯೋಗ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ಇವತ್ತು ನಿಮಗೆ ಉತ್ಸಾಹದಾಯಕವಾಗಿ ಕೆಲಸಗಳನ್ನು ಮಾಡ್ಕೊಳ್ಳಿ. ನಿಮಗೆ ವಿಶೇಷವಾಗಿರುವಂತಹ ಚೈತನ್ಯ ಶಕ್ತಿ ಸಿಗುವಂಥದ್ದು. ಯಾಕಂದರೆ ಈಗ ಕೆಲಸಕ್ಕೆ ಯಾವಾಗ ನಾವು ಕೆಲಸದಲ್ಲಿ ಗಮನ ಕೊಟ್ಟು ಅದರಲ್ಲಿ ತೊಡ್ಕೊಳ್ತೀವಿ, ನಮ್ಗೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುವಂಥದ್ದು ಕೂಡ ನೋಡ್ಕೋಬಹುದು ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾ ರಾಶಿ, ಬ್ಯಾಂಕಿನ ವ್ಯವಹಾರದಲ್ಲಿ ಪ್ರಗತಿ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ತುಲಾ ರಾಶಿಗಳು ಇರ್ತೀರಾ, ಬ್ಯಾಂಕಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಕೆಲಸಗಳು ಮಾಡ್ಕೊಳ್ಳೋದಿದ್ರೆ ಇವತ್ತು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು, ಪ್ರಗತಿ ಕೂಡ ಕಾಣ್ತೀರಾ. ವೈದ್ಯಕೀಯದಲ್ಲಿ ಇರುವವರಿಗೆ ಆದಾಯದಲ್ಲಿ ಹೆಚ್ಚಳ ಕೂಡ ಆಗುವಂಥದ್ದು. ತುಲಾ ರಾಶಿಯವರು ಏನಾದರೂ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಇವತ್ತು ಆದಾಯದಲ್ಲಿ ಹೆಚ್ಚಳ ಆಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಬಂಡವಾಳ ಹೂಡಿಕೆ ಹಾಗೂ ವ್ಯವಹಾರಕ್ಕೆ ಶುಭ ದಿನ ಆಗಿರುವಂಥದ್ದು. ಏನಾದರೂ ಎಲ್ಲಾದರೂ ಬಂಡವಾಳ ಹೂಡಿಕೆ ಮಾಡುವಂಥದ್ದು ಅಥವಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು ಆಗಿರುವಂಥದ್ದು ನೋಡ್ಕೋಬೇಕಾಗುತ್ತೆ ತುಲಾ ರಾಶಿಯವರು. ಹಾಗೆ ವೃಶ್ಚಿಕ ರಾಶಿ, ಅನಿರೀಕ್ಷಿತವಾಗಿ ಅಧಿಕಾರ ಹಾಗೂ ಉನ್ನತ ಹುದ್ದೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಅನಿರೀಕ್ಷಿತವಾಗಿ ಅಂತ ಹೇಳ್ತಾ ಇದ್ದೀನಿ ನೋಡಿ, ಯಾವುದೋ ಒಂದು ಉದ್ಯೋಗ ನಿಮ್ಮ ಹತ್ರ ಬರುವಂಥದ್ದು ಅಥವಾ ಏನೋ ವ್ಯಾಪಾರಕ್ಕೆ ಆಗಲಿನೋ ಅಥವಾ ಏನೋ ಒಂದು ಅಧಿಕಾರ ನಿಮಗೆ ಯಾವುದು ಸಿಗುವಂಥದ್ದು. ಅಧಿಕಾರ ಅಂತಂದರೆ ನೋಡಿ, ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ನಿಮಗೆ ಮುಂಬಡ್ತಿ ಸಿಗುವಂಥದ್ದು, ಅದಕ್ಕಿಂತ ಜಾಸ್ತಿ ಕೆಲಸ ನಿಮ್ಮ ಮೇಲೆ ಹೊರೆ ಬೀಳುವಂಥದ್ದು ನೋಡ್ಬೋದು. ಅದರಿಂದ ನಿಮಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಹಾಗೆ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಬಗೆಹರಿಸಿಕೊಳ್ಳುವಿರಿ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಏನಾದರೂ ಭೂಮಿಗೆ ವಿಚಾರವಾಗಿ ಏನಾದರೂ ನಿಮಗೆ ಕಷ್ಟಪಡ್ತಾ ಇದ್ರೆ, ಅದರಲ್ಲಿ ಏನಾದರೂ ತೊಂದರೆ ಅನುಭವಿಸಿದ್ರೆ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಸಿಗುವಂಥದ್ದು ಕೂಡ ನಾವು ನೋಡ್ಕೋಬಹುದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ಧನಸ್ಸು ರಾಶಿ, ಏಕಾಏಕಿ ಹೊಸ ಕಾರ್ಯಗಳನ್ನು ಆರಂಭಿಸುವುದು ಅಷ್ಟು ಸೂಕ್ತವಲ್ಲ ಅಂತ ಹೇಳ್ತಾ ಇದೆ. ಧನಸ್ಸು ರಾಶಿಯವರಿಗೆ ಏನಾದರೂ ಹಿಂದೆ ಮುಂದೆ ಯೋಚನೆ ಮಾಡಿದಲ್ಲಿ ಯಾವುದೋ ಒಂದು ಕೆಲಸ ಏನಾಗ್ಬಿಡುತ್ತೆ ಗೊತ್ತಾ, ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡಬೇಕು ಅಂತ ಯಾರೋ ಮಾಡಿದ್ರು ಅಂತೇಳಿ ನಾವು ಮಾಡೋಕ್ಕೋದ್ರೆ ಅದು ನಮಗೆ ಅನಾನುಕೂಲ ಆಗುತ್ತೆ, ಅದರಿಂದ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಏಕಾಏಕಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಧನಸ್ಸು ರಾಶಿಯವರು ಇವತ್ತು ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ರಾಜಕೀಯ ವರ್ಗದವರಿಗೆ ಶತ್ರುಗಳಿಂದ ತೊಂದರೆ ಅಂತ ಹೇಳ್ತಾ ಇದೆ. ರಾಜಕೀಯದವರಿಗೆ ಸಾಮಾನ್ಯವಾಗಿ ಯಾವತ್ತೂ ಕೂಡ ಶತ್ರುಗಳು ಇದ್ದೇ ಇರ್ತಾರೆ. ಹಾಗಾಗಿ ಇವತ್ತು ಧನಸ್ಸು ರಾಶಿಯವರು ಏನಾದರೂ ರಾಜಕೀಯದಲ್ಲಿ ಇದ್ದವ್ರಿಗೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೋಬೇಕಾಗುತ್ತೆ, ಶತ್ರುಗಳಿಂದ ತೊಂದರೆ ಅಂತ ಕೂಡ ಹೇಳ್ತಾ ಇದೆ ಧನಸ್ಸು ರಾಶಿಯವರಿಗೆ. ಹಾಗೆ ಮಕರ ರಾಶಿ, ಕೆಲಸದಲ್ಲಿ ವಿಶೇಷ ಆಸಕ್ತಿ ಕೂಡ ವಹಿಸುವಿರಿ ಅಂತ ಹೇಳ್ತಿದೆ. ಮಕರ ರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ ಆಗಿರುವಂಥದ್ದು. ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಶೇಷ ಆಸಕ್ತಿ ಜಾಸ್ತಿ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಇಷ್ಟನೇ ಇರಲ್ಲ ಅಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಇವತ್ತಿಂದ ನಿಮಗೆ ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಹಾಗೆ ಹಿರಿಯರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಕೂಡ ಕಂಡು ಬರುವಂಥದ್ದು. ಎಲ್ಲ ಮನೆಯಲ್ಲಿ ಏನಾದರೂ ಹಿರಿಯರ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೂ ಕೂಡ ಇವತ್ತು ಸುಧಾರಣೆ ಕಾಣುವಂಥದ್ದು ನೋಡ್ಬೋದು. ವಿದೇಶ ಬಂಡವಾಳ ಹೂಡಿಕೆ ವಿಚಾರದಲ್ಲಿ ಅನೇಕ ಬಾರಿ ಆಲೋಚನೆ ಮಾಡಬೇಕಾಗುತ್ತೆ ಮಕರ ರಾಶಿಯವರು. ಏನಾದರೂ ವಿದೇಶದಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೂ ಕೂಡ ಸ್ವಲ್ಪ ಹಿಂದೆ ಮುಂದೆ ಅನೇಕ ಬಾರಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದೆ. ಯಾಕಂದರೆ ಅದು ಈಗ ನೋಡಿ, ಇಲ್ಲೇನೇ ಕೆಲಸಗಳು ಮಾಡ್ಕೊಂಡಾಗ ಬಂಡವಾಳ ಹೂಡಿಕೆ ಮಾಡ್ಕೊಂಡಾಗ ಎಷ್ಟೋ ಜನ ಮೋಸ ಹೋಗುವಂಥದ್ದೆಲ್ಲ ನಾವು ನೋಡಿದ್ದೀವಿ ಸಾಮಾನ್ಯವಾಗಿ. ಆದರೆ ಇವತ್ತು ವಿದೇಶದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸವನ್ನು ಮಾಡ್ಕೋಬೇಕಾಗುತ್ತೆ ಮಕರ ರಾಶಿಯವರು. ಹಾಗೆ ಕುಂಭರಾಶಿ, ಮಿತ್ರರ ಸಹಾಯದಿಂದ ಕೆಲಸಗಳು ಸುಸೂತ್ರವಾಗಿ ನಡೆಯುವುದು. ನೋಡಿ, ಯಾರೆಲ್ಲ ಕುಂಭರಾಶಿಗಳು ಇರ್ತೀರ, ನಿಮ್ಮ ಸ್ನೇಹಿತರಿಂದಾಗಲಿ ಅಥವಾ ಮಿತ್ರರಿಂದಾಗಲಿ ಇವತ್ತು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ. ಅಂದರೆ ನಮಗೆ ನಿರಾಯಾಸವಾಗಿ ಅಂತ ಹೇಳ್ತಾರೆ ನೋಡಿ, ಈ ರೀತಿ ಆಗುವಂಥದ್ದು ಕೂಡ ನಾವು ನೋಡ್ಕೋಬಹುದು. ಹಾಗೆ ವಿಪರೀತವಾದ ದೇಹಾಲ್ಲಾಸದಿಂದ ಭಾರವನ್ನು ಕೂಡ ಪರಿಹರಿಸುವಿರಿ. ಅಂದರೆ ಇವತ್ತು ಕೆಲಸ ಕಾರ್ಯದಲ್ಲಿ ಕೂಡ ನೋಡ್ಕೋಬೇಕಾದ್ರೆ ವಿಪರೀತವಾಗಿ ನಿಮಗೆ ದೇಹಾಲ್ಲಾಸ ಆಗುವಂಥದ್ದು ಕೂಡ ನೋಡ್ಕೋಬೋದು. ಅದರಿಂದ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಕಡೆಯ ರಾಶಿ ಮೀನರಾಶಿ,
ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತದೆ. ನೋಡಿ ಏನು ಹೇಳ್ತಾ ಇದೆ, ಮೀನರಾಶಿಯವರಿಗೆ ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ರೂ ಕೂಡ ಇವತ್ತು ನೆಮ್ಮದಿಯಿಂದ ಇರುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಿದೆ. ವಿದೇಶಿ ವ್ಯವಹಾರಗಳಲ್ಲಿ ಲಾಭ, ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು ಕಾಣಿಸ್ತಾ ಇದೆ. ವಿದೇಶಿ ನೋಡಿ ಮೀನರಾಶಿಯವರು ಏನಾದರೂ ವಿದೇಶದಲ್ಲಿ ವ್ಯವಹಾರ ಮಾಡ್ಕೊಳ್ಳಿ, ನಿಮಗೆ ಇವತ್ತು ಕಾರ್ಯ ಲಾಭ ಆಗುವಂಥದ್ದು ನೋಡ್ಬೋದು. ಆದರೆ ಆರೋಗ್ಯದಲ್ಲಿ ಕೂಡ ಗಮನ ಹರಿಸಬೇಕಾಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಅಂತ ಹೇಳ್ತಿದೆ. ಹಾಗಾಗಿ ಮೀನರಾಶಿಯವರು ಕೂಡ ಇವತ್ತು ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಬೇಕು, ಮನೆಯಲ್ಲಿ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಶುಭ ಕಾರ್ಯಗಳಿಗೆ, ಪೂಜೆಗಳಿಗೆ, ಪುನಸ್ಕಾರಗಳಿಗೆ ಗುರುಜಿಯವ್ರನ್ನ ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಗುರುಜಿಯವರ ಕಚೇರಿ ಅಡ್ರೆಸ್ಸನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ. ನೋಟ್ ಮಾಡಿಕೊಂಡು ನೇರವಾಗಿ ಹೋಗಿ ಗುರುಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಗುರುಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದ ಕಚೇರಿಯಲ್ಲಿ ಸಿಗ್ತಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂಥ ಸಮಯ. ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರ ಏನು ಅಂತ ಹೇಳಿದ್ರೆ, ಸಂಕಲ್ಪದ ಕುರಿತಾಗಿ ನಾವು ತಿಳುವಳಿಕೆಯನ್ನು ಪಡ್ಕೊಳ್ತಾ ಇದ್ದೀವಿ. ಪೂಜೆಗಳಿಗೆ ಕೂತಾಗ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ, ಸೊ ಯಾವ ರೀತಿಯಾದಂಥ ಸಂಕಲ್ಪವನ್ನು ಯಾವ ಸಂದರ್ಭದಲ್ಲಿ ಮಾಡಿಕೊಂಡ್ರೆ ಒಳಿತಾಗತ್ತೆ, ಇದರ ಕುರಿತಾಗಿ ಗುರುಜಿಯವರು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿ ಹೇಳ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷ. ಹೌದು ನೋಡಿ, ಒಂದು ಪೂಜೆ ಮಾಡಬೇಕು ಅಂತ ಇದ್ದಾಗ ನಾವು ಪ್ರಥಮವಾಗಿಯೇ ಇದನ್ನು ಸಂಕಲ್ಪವನ್ನು ಮಾಡಿಸ್ಬಿಡ್ತೀವಿ. ಅಂದರೆ ಒಂದು ಪೂಜೆ ಪ್ರಾರಂಭಕ್ಕೂ ಮುನ್ನೆ ಗಣಪತಿಯ ಒಂದು ಆರಾಧನೆ ಮಾಡಿಕೊಂಡು ತದನಂತರ ಸಂಕಲ್ಪವನ್ನು ಮಾಡುವಂಥದ್ದು. ನಮಗೆ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ಗುರುಗಳು ಏನಿದು ಸಂಕಲ್ಪ, ಯಾಕೆ ಸಂಕಲ್ಪ ಮಾಡ್ಕೋಬೇಕು ಅಂತ, ಏನಿದು ಸಂಕಲ್ಪ ಅಂದರೆ ಏನು, ಇದರಿಂದ ಏನು ನಮಗೆ ಅನುಕೂಲ ಆಗುತ್ತೆ ಮತ್ತು ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ಕೇಳ್ತಾ ಇರ್ತಾರೆ. ನೋಡಿ, ಒಂದು ಸಂಕಲ್ಪ ಅನ್ನುವಂಥದ್ದು ಯಾವುದೇ ಒಂದು ವ್ರತ ಮಾಡಲಿ, ಒಂದು ಪೂಜೆ ಆಗಲಿ, ಒಂದು ವ್ರತ ಆಗಲಿ, ಅಥವಾ ಏನೇ ಒಂದು ಕೈಂಕರ್ಯ ನಾವು ಮುಂದೆ ಮಾಡ್ತಿದ್ದೀವಿ ಅಂದ್ಕೊಂಡ್ರೆ ಅದನ್ನು ಮುಂಚಿತವಾಗಿ ಮಾಡೋದನ್ನೇ ಸಂಕಲ್ಪ ಅಂತ ಹೇಳ್ತೀವಿ. ಯಾಕಂದರೆ ಏನೇ ಕೆಲಸ ಮಾಡಿದ್ರು ಕೂಡ ಸಂಕಲ್ಪ ಪೂರ್ವಕವಾಗಿ ಮಾಡ್ಕೋಬೇಕು ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಹಾಗಾಗಿ ಏನು ಸಂಕಲ್ಪ, ಯಾಕೆ ಮಾಡ್ಕೋಬೇಕು ಸಂಕಲ್ಪ ಅಂತ ನೋಡಿ, ಒಂದು ಪೂಜೆ ಪ್ರಾರಂಭಕ್ಕೂ ಮುನ್ನ ಸಂಕಲ್ಪವನ್ನು ಮಾಡಿಸ್ತೀವಿ. ಯಾವುದೇ ಒಂದು ದಂಪತಿಗಳು ಸಮೇತವಾಗಿ ಮಾಡುವಂಥದ್ದು. ಒಂದು ಪೂಜೆ, ಒಂದು ವ್ರತ, ಒಂದು ಹೋಮ ಮಾಡಬೇಕಂದ್ರೂ ಕೂಡ ಸಾಮಾನ್ಯವಾಗಿ ನಾವು ದಂಪತಿಗಳ ಜೊತೆಯಲ್ಲೇ ಪೂಜೆ ಮಾಡಿಸ್ತೀವಿ. ಅವಾಗ ಏನು ಮಾಡ್ತೀವಿ, ಸಂಕಲ್ಪ. ಅಂದರೆ ಈಗ ನೋಡಿ, ನಮ್ಮ ಒಂದು ಪ್ರಾಂತ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲೆಲ್ಲ ಏನು ಮಾಡ್ತೀವಿ, ನಾವು ಒಂದು ಯಜಮಾನನ ಬಲಭಾಗದಲ್ಲಿ ನಾವು ಆ ಪತ್ನಿಯನ್ನು ನಾವು ಅವ್ರನ್ನ ಕೂರಿಸುವಂಥದ್ದು. ಮತ್ತು ಕೆಲವೊಂದು ಈಗ ಈ ಆಂಧ್ರದಲ್ಲಿ ಆಗಲಿ, ಕೆಲವೊಂದು ಕಡೆ ಅವ್ರೇನು ಮಾಡ್ತಾರೆ, ಎಡಭಾಗದಲ್ಲಿ ಅವ್ರನ್ನ ಕುಂಡ್ರಿಸ್ಕೊತಾರೆ. ಆ ರೀತಿ ಅವ್ರನ್ನ ಏನು ಅಲ್ಲಿ ಒಂದು ಇದು ಹಾಕೊಂಡ್ಬಿಟ್ಟಿರ್ತೀವಿ. ಅಂದರೆ ಒಂದು ಟೇಬಲ್ಲು ಅಥವಾ ಆ ಪೀಠಗಳ ಮೇಲೆ ಅವ್ರನ್ನ ಸ್ಥಿರ ಮಾಡ್ಕೊಂಡ್ಬಿಟ್ಟು ಅದು ತದನಂತರ ಸಂಕಲ್ಪವನ್ನು ಮಾಡುವಂಥದ್ದು. ಸಂಕಲ್ಪಕ್ಕೆ ಮುಂಚೆ ನಾವು ಒಂದು ಗಣಪತಿ ಆರಾಧನೆ ಮಾಡ್ಕೊಳ್ತೀವಿ. ಗಣಪತಿ ಆರಾಧನೆ ಮಾಡ್ಕೊಳ್ತಾ ಒಂದು ಅಕ್ಷತೆ ಮತ್ತು ಹೂ ತಗೊಂಡು ಅದನ್ನು ನೋಡಿ ಸಂಕಲ್ಪ ಮುದ್ರೆ ಅಂತಲೂ ಕೂಡ ಇದನ್ನು ಕರಿತೇವೆ. ಈ ರೀತಿ ಬಲಭಾಗದಲ್ಲಿ ನಾವು ಈ ಒಂದು ಮುದ್ರೆಯಲ್ಲಿ ಆ ಒಂದು ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಏನು ಸಂಕಲ್ಪ ಮಾಡ್ಕೋಬೇಕು ಅಂತ ನೋಡಿ, ಒಂದು ಆರಾಧನೆ ಮಾಡ್ತಾ ಇರ್ತೀವಿ, ಒಂದು ಸತ್ಯನಾರಾಯಣ ವ್ರತ ಪೂಜೆ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಒಂದು ಗೃಹ ಪ್ರವೇಶ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಅಂದರೆ ಅವತ್ತಿನ ಯಾವ ಒಂದು ದಿನ ಅವರು ಗೃಹ ಪ್ರವೇಶ ಮಾಡ್ತಾರೆ ಅವತ್ತಿನ ತಿಥಿ, ವಾರ, ನಕ್ಷತ್ರ ಎಲ್ಲವನ್ನೂ ಕೂಡ ಹೇಳ್ಕೋಬೇಕು ಅಂತ ಹೇಳುತ್ತೆ. ಅಂದರೆ ನಾವು ಯಾವ ಒಂದು ಸಂವತ್ಸರದಲ್ಲಿ ಪೂಜೆ ಮಾಡ್ತಿದ್ದೀವಿ, ನಾವು ಸಾಮಾನ್ಯವಾಗಿ ಹೇಳ್ತೀವಿ ಎಲ್ಲಾದರೂ ಈಗ ಸಂಕಲ್ಪ ಮಾಡಿ ಅಂತ ತಕ್ಷಣ ಈಗ ನೋಡಿ ಒಂದು ದೇವಸ್ಥಾನಕ್ಕೂ ಕೂಡ ನಾವು ಅರ್ಚನೆ ಮಾಡಿಸ್ತೀವಿ ಹೋಗಿ, ಅದು ಕೂಡ ಸಂಕಲ್ಪ ಅಂತಾನೆ. ಏನು ಸಂಕಲ್ಪ, ಭಗವಂತನ ಬಳಿ ನಿವೇದನೆ ಮಾಡ್ಕೊಳ್ಳುವಂಥದ್ದು ಸಂಕಲ್ಪ. ನಾವು ಆವಾಗಲೇ ಹೇಳಿದ ರೀತಿ ಅಂದರೆ ಏನು ನಿವೇದನೆ ಮಾಡ್ಕೊಳ್ಬೇಕು. ನಾವು ಈಗ ನೋಡಿ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಅವರವರ ಗೋತ್ರಗಳು ಗೊತ್ತಿರುತ್ತೆ. ಕೆಲವರು ಗೋತ್ರ ಗೊತ್ತಿಲ್ಲ ಅಂದರೂ ಕೂಡ ಈಗ ಶಿವಗೋತ್ರ ಅಂತ ಹೇಳ್ತಾರೆ, ಶಿವನ ಆರಾಧನೆ ಮಾಡುವಂಥವ್ರು, ವಿಷ್ಣು ಆರಾಧನೆ ಮಾಡುವಂಥವ್ರು ವಿಷ್ಣು ಗೋತ್ರ ಅಂತ, ಕೆಲವೊಂದು ಅವ್ರಿಗೆಲ್ಲ ಪ್ರಾಂತೀಯದ ಪ್ರಕಾರವಾಗಿ ಇರುತ್ತೆ. ಅದಾದ ನಂತರ ಗೋತ್ರದ ನಂತರ ನಕ್ಷತ್ರ ಮತ್ತು ರಾಶಿ ಮತ್ತು ಹೆಸರುಗಳು ಹೇಳುವಂಥದ್ದು. ಅಂದರೆ ಈಗ ನೋಡಿ, ಈಗ ಸಾಮಾನ್ಯವಾಗಿ ಹೇಳ್ತಾರೆ ನಾವು ಕೇಳ್ದಿರ ನಮಗೇನೂ ಆಗೋದಿಲ್ಲ. ಈಗ ಏನೋ ಪುರೋಹಿತರು ಬಂದರು, ಅವರು ಪೂಜೆ ಮಾಡಿಕೊಂಡ್ರು, ಅವರು ಹೋದರು, ಮಂತ್ರಗಳು ಹೇಳಿದ್ರು, ನಾವು ಹೋಮಗಳು ಮಾಡಿದ್ರು, ಅಲಂಕಾರ ಮಾಡಿದ್ರು, ಅದಲ್ಲ.
ನಾವು ಭಗವಂತನ ಬಳಿ ನಿವೇದನೆ ಮಾಡ್ಕೊಳ್ಳೋದು ಅಂತಲೇ ಸಂಕಲ್ಪ. ಅಂದರೆ ಭಗವಂತನ ಬಳಿ ನಾವು ಹೇಳ್ಕೋಬೇಕು, ಇಂಥ ತಿಥಿ ವಾರ ನಕ್ಷತ್ರಗಳಲ್ಲಿ ನಾವು ಈ ದಿನ ಇಂಥ ಪೂಜೆ ಮಾಡಿಸ್ತಾ ಇದ್ದೀವಿ ಮತ್ತು ಇಂಥ ಕುಟುಂಬದವರು ಮಾಡಿಸ್ತಾ ಇದ್ದೀವಿ ಅನ್ನೋಂಥದ್ದೇ ಸಂಕಲ್ಪ. ಅಂದರೆ ಇಂಥ ಗೋತ್ರದವರು ಇಂಥ ನಕ್ಷತ್ರ ಹೆಸರವರು ಪೂಜೆ ಮಾಡ್ತಿದ್ದೀವಿ ಅಂತ ಹೇಳ್ಕೋಬೇಕು ಭಗವಂತನ ಬಳಿ. ನೋಡಿ ಈಗ ಆ ದಿನದ್ದು ಇವತ್ತು ನೋಡಿ, ಈಗ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ ಶರದೃತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದಲ್ಲಿ ಇರುವಂಥದ್ದು. ಇವತ್ತು ಕೃಷ್ಣ ಪಕ್ಷದ ನಾವು ಇವತ್ತು ಕೃಷ್ಣ ಪಕ್ಷ ಅಂತ ಹೇಳ್ಕೊಂಡು ಇವತ್ತು ತಿಥಿ ನಕ್ಷತ್ರ ಮತ್ತು ವಾರಗಳು ಯಾವುದಿದೆ ಅದನ್ನು ಕೂಡ ಹೇಳ್ಕೊಳ್ತಾ ನಮ್ಮ ಗೋತ್ರ ಹೇಳ್ಕೊಳೋದು. ಈಗ ಸಾಮಾನ್ಯವಾಗಿ ಯಾರ್ದು ಅವ್ರ ಗೋತ್ರ ಏನಿದೆ ಅದನ್ನು ಹೇಳ್ಕೋಬೇಕು. ತದನಂತರ ಅವ್ರ ನಕ್ಷತ್ರ ಹೇಳಬೇಕು, ನಕ್ಷತ್ರ ಆದಮೇಲೆ ಅವ್ರದ್ದು ರಾಶಿ ಹೇಳಬೇಕು, ರಾಶಿ ನಂತರ ಅವರ ಹೆಸರು ಹೇಳಬೇಕಾಗುತ್ತೆ. ಯಾವಾಗ ಒಬ್ಬ ಮನೆಯ ಗೃಹ ಯಜಮಾನ ಇರ್ತಾನೆ, ಆ ಯಜಮಾನನ ಹೆಸರಿಂದ ನಾವು ಪ್ರಾರಂಭ ಮಾಡುವಂಥದ್ದು. ಅವರ ಹೆಸರು ಹೇಳಿ ತದನಂತರ ಅವರ ಪತ್ನಿ ಹೆಸರು ಹೇಳುವಂಥದ್ದು, ಅವ್ರದ್ದಾದ ಮಕ್ಕಳ ಹೆಸರು ಮತ್ತು ಕುಲ ಎಲ್ಲರದ್ದು ಕೂಡ ನಾವು ಸಂಕಲ್ಪ ಮಾಡ್ತೀವಿ. ಅವಾಗ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ತುಂಬ ಅವರ ಒಂದು ಕುಟುಂಬ ದೊಡ್ಡದಾಗಿರುತ್ತೆ, ಅವಾಗ ಎಲ್ಲರದ್ದು ಹೆಸರು ಹೇಳೋಕ್ಕಾಗಲ್ಲ ಅಂತ ಏನು ಸಂಕಲ್ಪ ಮಾಡ್ತೀವಿ, ಸಹಕುಟುಂಬಾನಾಮ ಅಂತ ಹೇಳ್ಕೊಳ್ತೀವಿ. ಯಾಕಂದರೆ ನೋಡಿ, ಈಗ ಒಂದು ವ್ರತ ಮಾಡ್ತಾ ಇರ್ತೀವಿ, ಒಂದು ಗೃಹ ಪ್ರವೇಶ ಮಾಡ್ತಾ ಇರ್ತೀವಿ, ಎಲ್ಲರೂ ಬಂದಿರ್ತಾರೆ. ಈಗ ನಮ್ಮದು ಎಲ್ಲರ ಮುಂದೆ ನಮ್ಮ ಹೆಸರು ಹೇಳಿ ನಮ್ಮದೇ ಮತ ಸಂಕಲ್ಪ ಮಾಡಿದ್ರೆ ಅದು ನಮಗೆ ಫಲ ಸಿಗಲ್ಲ ಅಂತ. ಯಾಕಂದರೆ ನೋಡಿ, ಒಂದು ಪೂಜೆ ಫಲ ಯಾವ ರೀತಿ ನಿರ್ಣಯ ಆಗುತ್ತೆ ಅಂತ, ನಾವು ಒಂದು ಪೂಜೆ ಮಾಡಿಸೋದಕ್ಕಿಂತ ಯಾರು ಒಬ್ಬ ಬಂದು ಅಲ್ಲಿ ಅವರು ಅದರಲ್ಲಿ ಸ್ಥಿರವಾಗಿ ನೋಡ್ತಾರೆ ಅವ್ರಿಗೂ ಕೂಡ ಫಲ ಸಿಗುತ್ತೆ. ಈಗ ನಾವು ಸಾಮಾನ್ಯವಾಗಿ ಏನಾದ್ರು ಒಂದು ವ್ರತ ಅಂತ ಹೇಳಿದ್ರೆ ಸತ್ಯನಾರಾಯಣ ವ್ರತ ಅಂತ ಎಲ್ಲರನ್ನೂ ಕರೆಸ್ತೀವಲ್ವಾ, ಯಾಕೆ ಕರೆಸ್ತೀವಿ ಹೇಳಿ, ಅವರು ಬಂದು ನೋಡಿ ಅವ್ರಿಗೂ ಕೂಡ ಭಗವಂತ ಅನುಕೂಲ ಮಾಡಲಿ, ಅದರಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ಈ ರೀತಿ ಪೂಜಾ ಫಲ ಅದನ್ನು ನಾವು ಭಾಗಗಳಾಗಿ ನೋಡ್ತೀವಿ. ನೋಡಿ, ಒಂದು ಪೂಜೆಯನ್ನು ನೋಡಿ ಈಗ ಯಾರೋ ಒಬ್ಬರು ಹೋಗಿ ನೋಡಿ, ಇವಾಗ ಒಂದು ಹತ್ರ ಈ ರೀತಿ ಒಬ್ಬರು ಗೃಹ ಪ್ರವೇಶ ಆಯ್ತಪ್ಪ, ಇಲ್ಲಿ ಹೋಗಿದ್ವಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು, ಈ ರೀತಿ ಒಂದು ಹತ್ರ ಹೇಳ್ಕೊಂಡ್ರು ಕೂಡ ಅದು ನಮಗೆ ಫಲ ಸಿಗುತ್ತೆ ಅಂತ. ನೋಡಿ, ಈ ರೀತಿ ನಮಗೆ ಫಲ ನಿರ್ಣಯ ಆಗಿರುವಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ಎಲ್ಲರ ಹೆಸರು ಕೂಡ ನಾವು ಹೇಳಲಿಕ್ಕಾಗಲ್ಲ. ಹಾಗಾಗಿ ಸಹಕುಟುಂಬಾನಾಂ ಸಹಬಾಂಧವಾನಂ ಅಂತ ಹೇಳ್ಕೊಂತೀವಿ. ಅಂದರೆ ಆ ಬಂದಿರುವಂಥವ್ರಿಗೂ ಕೂಡ ಅನುಕೂಲ ಆಗಲಿ, ಇವರ ಕುಟುಂಬಸ್ಥರಿಗೂ ಕೂಡ ಅನುಕೂಲ ಆಗಲಿ ಅಂತ ಎಲ್ಲರದು ಹೆಸರುಗಳನ್ನು ಹೇಳಿ ಸಂಕಲ್ಪವನ್ನು ಮಾಡುವಂಥದ್ದೇ ಸಂಕಲ್ಪ ಅಂತ ಹೇಳುವಂಥದ್ದು ನಾವು. ಹಾಗಾಗಿ ಈ ರೀತಿ ಸಂಕಲ್ಪ ಪೂರ್ವಕವಾಗಿ ನಾವು ಭಗವಂತನ ಬಳಿ ನಿವೇದನೆ ಮಾಡ್ಕೊಳ್ಬೇಕು, ಯಾಕೆ ಪೂಜೆ ಮಾಡ್ತಿದ್ದೀವಿ ಅಂತ. ಈಗ ಆಯಿತು, ನಮ್ಮದು ಗೋತ್ರ ಹೇಳಿದ್ದಾಯಿತು, ನಕ್ಷತ್ರ ಹೆಸರುಗಳು ಹೇಳ್ಕೊಂಡಿದ್ದಾಯಿತು, ರಾಶಿ ಎಲ್ಲ ಹೇಳಿದ್ದಾಯಿತು. ಮುಂದೇನು, ಏನಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ. ಒಂದು ವ್ರತ ಮಾಡ್ತಿದ್ದೀವಿ ಅಂದರೆ ಏನಕ್ಕೆ ಪೂಜೆ ಮಾಡ್ತಿದ್ದೀವಿ, ಒಂದು ಹೋಮ ಮಾಡ್ತಿದ್ದೀವಿ ಅಂದರೆ ಏನಕ್ಕೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ನಾವು ಭಗವಂತನ ಬಳಿ ಹೇಳ್ಕೋಬೇಕು ನಾವು. ಈಗ ನೋಡಿ, ಈಗ ಕೆಲವರು ನೋಡಿ ಆರೋಗ್ಯ ಸಮಸ್ಯೆ ಆಗಿಬಿಟ್ಟಿರುತ್ತೆ, ಆರೋಗ್ಯಕ್ಕೋಸ್ಕರ ಸಂಕಲ್ಪ ಮಾಡ್ಕೊಳ್ತಾ ಇರ್ತೀವಿ. ಆವಾಗ ಅವರ ನಕ್ಷತ್ರ ಹೆಸರುಗಳನ್ನು ಹೇಳಿ ನಮಗೆ ಭಗವಂತ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ, ನಮಗೆ ಆರೋಗ್ಯ ಭಾಗ್ಯ ನೀಡಬೇಕು. ಕೆಲವರಿಗೆ ಹಣದಿಂದ ತೊಂದರೆ ಅನುಭವಿಸ್ತಾ ಇರ್ತಾರೆ, ಕೆಲವರು ವಿದ್ಯಾಭ್ಯಾಸದಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಾರೆ, ವಿದ್ಯಾ ಪ್ರಗತಿ ಆಗಬೇಕು. ಕೆಲವರು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಾರೆ. ನೋಡಿ, ಎಷ್ಟೋ ಜನ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತಾರೆ, ಮನೇಲಿ ಇರ್ತಾರೆ, ಕೆಲಸ ಆಗಿರಲ್ಲ. ಅವರು ಕೂಡ ಅಲ್ಲಿ ಸಂಕಲ್ಪ ಮಾಡ್ಕೊಳ್ಬೇಕು, ಈ ಥರ ನಮಗೆ ಉದ್ಯೋಗ ಅಭಿವೃದ್ಧಿ ಆಗಬೇಕು, ಉದ್ಯೋಗ ಸಿಗಬೇಕು. ಆ ರೀತಿ ಭಗವಂತನ ಬಳಿ ನಿವೇದನೆ ಮಾಡ್ಕೊಳ್ತಾ, ಅದೇ ರೀತಿ ನಾವು ಹೇಳ್ತೀವಿ ಸಂಕಲ್ಪದಲ್ಲಿ, ನಿಮಗೂ ಮತ್ತು ನಿಮ್ಮ ಕುಟುಂಬವರ್ಗದವರಿಗೂ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಅಭಯ, ಆಯುಹು, ಆರೋಗ್ಯ, ಐಶ್ವರ್ಯ, ಸುಖ, ಸೌಭಾಗ್ಯ, ಸತ್ಸಂತಾನ, ಶುಭ ಫಲಗಳು ದೊರಕಲೆಂದು ಅಂತ. ನೋಡಿ, ಈಗ ಸಾಮಾನ್ಯವಾಗಿ ಕೂತ್ಕೊಂಡಾಗ ಕೆಲವರು ನಾವು ಈಗ ಪುತ್ರಕಾಮೇಷ್ಟಿ ಪೂಜೆ ಮಾಡ್ತಾ ಇರ್ತೀವಿ, ಸಂತಾನಕ್ಕೋಸ್ಕರ ಪೂಜೆ ಮಾಡ್ತಾ ಇರ್ತೀವಿ. ಈಗ ಸಂತಾನ ಅನ್ನುವಂಥದ್ದು ಅಲ್ಲಿ ಸಂಕಲ್ಪ ಆಗಿರುತ್ತೆ. ಅಂದರೆ ಸತ್ಸಂತಾನ ಅಂತ ಹೇಳ್ತೀವಿ ನೋಡಿ ಶಾಸ್ತ್ರದಲ್ಲಿ. ಸಂತಾನ ಆಗೋದಷ್ಟೇ ಅಲ್ಲ, ಒಳ್ಳೆಯ ಸಂತಾನ ಆಗಬೇಕು, ಸತ್ಸಂತಾನ ಆಗಬೇಕು. ಮಗು, ಹುಟ್ಟಿದ ಮಗು ಸಮಾಜಕ್ಕೆ ಅನುಕೂಲ ಆಗಿರುವಂಥದ್ದು. ಯಾಕಂದರೆ ಸಮಾಜಕ್ಕೆ ಮಾರಕ ಆದರೆ ಅದು ಇವ್ರಿಗೂ ತೊಂದರೆನೇ ಅಲ್ವಾ. ಕೆಲವರು ಹೇಳ್ತಾರೆ, ನೀನು ಕೆಲವರು ಮಕ್ಕಳು ಯಾವ ರೀತಿ ಆಗ್ಬಿಡ್ತಾರೆ ಹುಟ್ಟಿದ ಮೇಲೆ. ಆ ರೀತಿ ಮಗು ಎಲ್ಲರಿಗೂ ಕೂಡ ಅನುಕೂಲ ಆಗಿರುವಂತಹ ಸತ್ಸಂತಾನ ನಮಗೆ ಮಗು ಆಗಲಿ, ಒಳ್ಳೆಯ ಒಂದು ಆರೋಗ್ಯದಲ್ಲಿ ಇರುವಂತಹ ಮಗು ಜನನ ಆಗಬೇಕು. ಕೆಲವರು ನೋಡಿ ಹುಟ್ಟಿದ ಮೇಲೆ ಬುದ್ಧಿ ಭ್ರಮಣೆ ಆಗಿಬಿಟ್ಟಿರ್ತಾರೆ, ಇಲ್ಲ ಅಥವಾ ಏನೋ ಒಂದು ಆರೋಗ್ಯ ಸಮಸ್ಯೆಯಿಂದ ಹುಟ್ಟು ಬಿಡ್ತಾರೆ. ಇದೆಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ಸಂಕಲ್ಪ ಮಾಡ್ತಾ ಇರ್ತಾರೆ. ಯಾಕಂದರೆ ಸಂತಾನ ಒಂದು ಹೋಮ ಪೂಜೆ ಮಾಡಬೇಕಾದ್ರೆ ಈ ರೀತಿಯೇ ಮಾಡುವಂಥದ್ದು, ಸತ್ಸಂತಾನ ಆಗಲಿ ಅಂತ ಮಾಡುವಂಥದ್ದು. ಅದೇ ರೀತಿ ನವಗ್ರಹಗಳ ದೋಷಗಳು ಏನೇ ಇದ್ರೂ ಕೂಡ ನಮಗೆ ನಿವಾರಣೆ ಆಗಲಿ ಅಂತ ಹೇಳ್ತಾ ನವಗ್ರಹಗಳನ್ನು ಕೂಡ ಅವತ್ತು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದೇ ರೀತಿ ನೋಡಿ, ಒಂದು ದೃಷ್ಟಿ ದೋಷಕ್ಕೆ ಸಂಕಲ್ಪ ಮಾಡ್ಕೊಳ್ತೀವಿ ನಾವು. ದೃಷ್ಟಿಯಲ್ಲಿ ಹೇಳ್ತೀವಿ ಹಿತದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ದೃಷ್ಟಿ ಮತ್ತು ನೀಚ ದೃಷ್ಟಿ ಅಂತ. ನಮಗೆ ನಮ್ಮವರುಗಳದ್ದೇ ದೃಷ್ಟಿ ದೋಷಗಳಿರುತ್ತೆ, ಅವೆಲ್ಲ ದೃಷ್ಟಿ ದೋಷ ನಿವಾರಣೆ ಆಗಲಿ ಅಂತ ಹೇಳ್ತಾ ಸಂಕಲ್ಪ ಮಾಡ್ಕೋಬೇಕು. ಅದೇ ರೀತಿ ಹಿತಶತ್ರುಗಳಂತ ನೋಡಿ, ಈ ಹಿತಶತ್ರುಗಳು ಇದ್ಬಿಟ್ರೆ ತುಂಬ ಕಷ್ಟ ನಮಗೆ, ಏನು ಕೆಲಸಗಳಾಗ್ಲಿಕ್ಕೆ ಬಿಡಲ್ಲ. ಯಾಕಂದರೆ ಜೊತೆಲೇ ಇರ್ತಾರೆ, ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ತಮಗೆ ತೊಂದರೆ ಮಾಡ್ತಾ ಇರ್ತಾರೆ. ಅವ್ರನ್ನೇ ನಾವು ಹಿತಶತ್ರುಗಳು ಅಂತ ಹೇಳುವಂಥದ್ದು. ಹಿತಶತ್ರು, ಅಹಿತಶತ್ರು, ಕ್ರೂರ ಶತ್ರು ಮತ್ತು ನೀಚ ಶತ್ರುಗಳು ಅಂತ ಹೇಳ್ತೀವಿ. ಜೊತೆಲಿ ಇರ್ತಾರೆ, ಏನು ಮಾಡಬೇಕು ಅದು ಮಾಡಿಬಿಟ್ಟಿರ್ತಾರೆ. ಅಂಥರಿಂದ ನಾವು ಯಾವತ್ತೂ ಎಚ್ಚೆತ್ತುಕವಾಗಿರಬೇಕಾಗುತ್ತೆ. ಆ ರೀತಿ ಇರುವವ್ರನ್ನ ನಾವು ಗೊತ್ತಿರುತ್ತೆ ನಮಗೆ ಇವ್ನು ತಪ್ಪು ಮಾಡ್ತಾ, ಇವನಿಂದ ನಮ್ಗೆ ಕಷ್ಟ ಅಂತ, ಆದರೆ ನಾವು ಬಿಡ್ಲಿಕ್ಕಾಗಲ್ಲ, ಅವ್ರನ್ನ ಜೊತೆಲಿ ಇರಬೇಕಾಗುತ್ತೆ. ಹಾಗಾಗಿ ಭಗವಂತನ ಬಳಿ ಅಲ್ಲಿ ಸಂಕಲ್ಪ ಮಾಡ್ಕೋಬೇಕು, ಇಂಥವ್ರಿಂದ ನಮ್ಮನ್ನ ಕಾಪಾಡಪ್ಪ. ಯಾಕಂದರೆ ಯಾವಾಗ ಒಳ್ಳೆ ಮನಸ್ಸಿರುತ್ತೆ ಅಂಥವ್ರಿಗೇ ಕಷ್ಟ ಕೊಡೋರು ತುಂಬ ಜನ ಇರ್ತಾರೆ. ಅವ್ರು ಇನ್ನೇನು ಮಾಡೋಕ್ಕಾಗಲ್ಲ.
ಯಾಕಂದರೆ ಅವರು ದೈಹಿಕವಾಗಿ ಎದುರಿಸ್ಲಿಕ್ಕಾಗಲ್ಲ, ಮನಸ್ಸಲ್ಲೇ ತೊಂದರೆ ಅನುಭವಿಸ್ತಿರ್ತಾರೆ. ಅಂಥವ್ರಿಗೋಸ್ಕರನೇ ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡಾಗ ನಮಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿಯಿಂದ ನಾವು ನಮಗೆ ಕೆಟ್ಟ ಭಯ ಎಲ್ಲ ಹೋಗಿಸುವಂಥದ್ದು, ಮತ್ತು ಆರೋಗ್ಯ ಸಮಸ್ಯೆ ಕೂಡ ನಮಗೆ ಅನುಕೂಲ ಆಗುವಂಥದ್ದು. ಮತ್ತು ಹಣದಿಂದ ಏನಾದರೂ ತೊಂದರೆ ಆಗ್ತಿದ್ರೆ ಅಪ್ರಾಪ್ತ ಲಕ್ಷ್ಮಿ ಅಂತ ಹೇಳ್ತೀವಿ, ಆ ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತಿಯಾಗಬೇಕು. ಮತ್ತು ಪ್ರಾಪ್ತವಾದಂತಹ ಲಕ್ಷ್ಮಿ ಚಿರಕಾಲ ನಮ್ಮ ಹತ್ರ ಸಂರಕ್ಷಣೆ ಆಗಲಿ ಅಂತಲೂ ಕೂಡ ನಾವು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಮೃತ್ಯು ದೋಷಗಳಿದ್ರೂ ಕೂಡ ನಿವಾರಣೆಗೋಸ್ಕರ ಸಂಕಲ್ಪವನ್ನು ಮಾಡಿ ನಾವು ಆ ಪೂಜಾದಿಗಳನ್ನು ಪ್ರಾರಂಭ ಮಾಡಿದಾಗ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ ಶಾಸ್ತ್ರ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡಿದ್ದಾರೆ. ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಡಿಸ್ಪ್ಲೇ ಆಗ್ತಿದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.